ಸಾಲಿಗ್ರಾಮ ತಾಲೂಕು ಬಳ್ಳೂರು ಗ್ರಾಮದಲ್ಲಿ ಬೃಹತ್ ಗಾತ್ರದ ಆಲದ ಮರದ ಕೆಳಗಡೆ ವಿದ್ಯುತ್ ಲೈನ್ ಹಾದು ಹೋಗುತ್ತಿರುವುದರಿಂದ ಭದ್ರತೆ ಸಂಬಂಧಿತ ಅಪಾಯದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಗ್ರಾಮಸ್ಥರು ಮತ್ತು ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ಲೋಕೇಶ್ ಅವರು ಹಲವು ಬಾರಿ ಸಾಲಿಗ್ರಾಮ ಎಇಇಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲೋಕೇಶ್ ಅವರ ಹೇಳಿದ್ದಾರೆ, ಅದೊಂದು ಬಹುದೊಡ್ಡ ಆಲದ ಮರವಾಗಿದೆ. ಎಷ್ಟೋ ಬಾರಿಯೂ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಯಾವುದೇ ಸ್ಪಂದನೆ ಇಲ್ಲ. ಇದು ಯಾವುದೇ ಸಮಯದಲ್ಲಿ ಭಾರೀ ಅಪಾಯಕ್ಕೆ ಕಾರಣವಾಗಬಹುದು. ಸರ್, ಬಳ್ಳೂರು ಗ್ರಾಮಕ್ಕೆ ಇಲ್ಲಿ ಮೇನ್ ಸಪ್ಲೈ ಕೊಟ್ಟಿರೋದ್ರಿಂದ ಊರೊಳಗಡೆ ಹೋಗ್ಬೇಕಾದ್ರೆ ಲೈನು ಪದೇ ಸ್ಟ್ರಕ್ ಆಗಿ ಇಲ್ಲಿ ಮರದ ಪ್ರಾಬ್ಲಮಿಂದ ಮರದ ಒಳಗಡೆ ಲೈನ್ ಹೋಗಿದೆ. ಅದು KEBಗೆ ಹೋಗಿ ಮನವಿ ಮಾಡಿ 2 ಸಲ ಅರ್ಜಿ ಕೊಟ್ಟೆಲ್ಲ ಇದು ಮಾಡಿದ್ದೀವಿ. ಅದನ್ನು ಯಾರೋ ಇನ್ನೂ ಗಮನಕ್ಕೆ ತಗೊಂಡಿಲ್ಲ. ಅದು ತಕ್ಷಣದಲ್ಲಿ ಈ ಮರನ ಬೇರೆ ಕಡೆ ಇದು ಮಾಡಿ ಲೈನ್ನ ಶಿಫ್ಟ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಕರೆಂಟ್ ಶಾಕ್ ಆಗ್ಬಿಟ್ಟು ಹಸು ಇದಾಗ್ಬಿಟ್ಟು ಸರ್ ಮನವಿ ಕೊಟ್ಟಿದ್ದೀವಿ. ಈಗ MLA ಅವ್ರು ಬರ್ತೀರಾ? MLA ಅವ್ರು ಮನವಿ ಕೊಡ್ತೀರಾ? MLA ಅವ್ರು ಹೇಳ್ತಾ ಇದೀವಿ. ಈಗ ಅವ್ರಿಗೋಸ್ಕರ ಕಾಯ್ತಾ ಇದೀವಿ. ಈಗ ಅವ್ರು ಬಂದು ಏನು ಹೇಳ್ತಾರೆ, ಅದನ್ನ ಈ ಮರ ತೆಗಿಸ್ಬಿಟ್ಟು ಸಪ್ಲೈ ಮೂಲಕ ಲೈನ್ ತೆಗಿಸ್ಕೊಂಡು ಊರು ಒಳಗಡೆ ಕರೆಂಟ್ಗೆ ಸಪ್ಲೈ ಮಾಡ್ಕೊಡ್ಬೇಕು ಅಂತ. ಒಂದು ರಾತ್ರಿಗೆ 4 ಸಲ 5 ಸಲ ಟ್ರಿಪ್ ಹೋಯ್ತಾ ಇದೆ ಮರ ಎಟ್ಕೊಂಡು. ಗ್ರಾಮಸ್ಥರು ಕೂಡ ಈ ಬಗ್ಗೆ ಆತಂಕ ವ್ಯಕ್ತಪಡಿಸುತ್ತಿದ್ದು, ಸಂಬಂಧಿತ ಇಲಾಖೆ ತ್ವರಿತ ಕ್ರಮ ಕೈಗೊಂಡು ಕರೆಂಟ್ ಲೈನ್ ಅನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲು ಆಗ್ರಹಿಸಿದ್ದಾರೆ. ಶಾಸಕರನ್ನು ಕೇಳ್ಬೋದಾ? ಮನವಿ ಕೊಟ್ಟಿದ್ದಾರೆ, ಕ್ರಮ ಕೈಗೊಳ್ತೀರಾ ಅಂತ